ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಗೌಡ್ರೆ ನಿಮ್ಗೆ ಎಷ್ಟು ಸಲ ಹೇಳಿದೀನಿ ಮನೆ ಒಳಗ್ ಬರ್ಬೇಕಾದ್ರೆ ಮಾತಾಡ್ಕೊಂಡ್ ಬನ್ನಿ ಅಂತ. ಈ ರೀತಿ ಬಂದ್ರೆ ಭಯ ಆಗಲ್ವಾ? ಸೋಮಸ್ಪುಡಿ ಮಧುರ ಅವ್ರ, ನಾನು ನಿಮ್ಮ ಹೆಸರನ್ನ ಕೂಗ್ಬೇಕು ಅನ್ಕೊಂಡೆ ಬಂದು ಅಷ್ಟರಲ್ಲಿ ನೀವು ಕುಣಿಯೋದನ್ನ ನೋಡ್ಬಿಟ್ಟು ಪರವಶನ ಆಗ್ಬಿಟ್ಟು. ನೀವು ಕುಣಿಯೋದನ್ನ ನೋಡ್ಬಿಟ್ರೆ ರಮ್ಗಳು ನಾಚಿ ನೀರಾಗ್ಬಿಡ್ತಾವೇನಿ. ರಮ್ಮ ಹಾಗಂದ್ರೆ? ಅಂದ್ರೆ ರಂಬೆ ಊರ್ವಶಿ ಮೇನಕ್ಕೆ ಅವರು ನಿಮ್ ಡ್ಯಾನ್ಸ್ ತೊಡ್ಬಿಟ್ರೆ ನಾಚ್ಕೊಂಡ್ಬಿಡ್ತಾರ ನೀ. ಗೌಡ್ರೆ ನಿನ್ನ ಸುಮ್ನೆ ಹೊಗಳ್ತಿದ್ರ, ನಾನೇನ್ ಅಂಥ ಡಾನ್ಸರ್ ಅಲ್ಲ. ಇದು ನಿಮ್ ದೊಡ್ಡ ಗುಣ ಮಧುರ ಅವ್ರೆ. ನೀವು ಕುಣಿಯೋದನ್ನ ನೋಡ್ಬಿಟ್ರೆ ನವಳು ಕೂಡ ಮೂಲಲ್ಲಿ ಕುತ್ಕೊಂಡು ಕಣ್ಣೀರು ಹಾಕ್ಬಿಡ್ತೇನಿ. ಯಾಕೆ? ಯಾಕಂದ್ರೆ ಅದಕ್ಕೆ ನಿಮ್ ತರ ಕುಣಿಯಕ್ ಬರಲ್ವಲ್ಲ, ಅದಕ್ಕೆ. ನಾನ್ ಕೇಳಿದ್ದು ನೀವ್ ಇಲ್ಯಾಕ್ ಬಂದ್ರಿ ಅಂತ. ನಿಮ್ ಕಣಿ ನೋಡಿ ನಾ ಯಾಕೆ ಬಂದಿ ಎತ್ತಿಗೆ ಬಂತು ಮಧುರ ಅವ್ರೆ. ವಾವ್, ಡೈಮಂಡ್ ರಿಂಗ್ ಗೌಡ್ರೆ ಸೂಪರ್ ಆಗಿದೆ. ಈ ವಜ್ರದ ಉಂಗುರದ ಮೇಲೆ ನಿಮ್ಮ ಸೌಂದರ್ಯದ ನೆರಳು ಬಿದ್ದು ಬಿಟ್ರೆ ಅದಿನ್ನೂ ಪಳ 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 ಅಂತ ಒಳದು ಬಿಡ್ತದೆ. ಏನಂದ್ರಿ? ಮಧುರವ್ರೆ ಹೆಂಗಿದ್ದದು? 1 ಲಕ್ಷ ರೂಪಾಯಿ ಕೊಡ್ಬಿಡ್ತಂದಿನಿ ನೀ. ತುಂಬಾ ಚೆನ್ನಾಗಿದೆ ಗೌಡ್ರೆ. ಡೈಮಂಡ್ ರಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಇಷ್ಟ ಆದ್ರೂ ಮಡಿಕೊಂಬಿಡಿ, ನಾ ಪುಟ್ ಮಲಿಗೆ ಬ್ಯಾರೆ ಉಂಗುರ ತಂದು ಕೊಡ್ತೀನಿ. ಬೇಡ ಗೌಡ್ರೆ, ನೀವು ಪುಟ್ಮಲಿ ಅವ್ರಿಗೋಸ್ಕರ ಅಂತ ತಂದಿರೋದು, ಅವ್ರಿಗೆ ಕೊಡಿ. ಬಾಬಣ್ಣ, ನೀವ್ ಎಲ್ಲಿದ್ದೀರಿಯಾ? ನಾಷ್ಟ ಮಾಡಿಲ್ವಲ್ಲ, ಅದಕ್ಕೆ ಕರೆಯಕ್ಕೆ ಅಂತ ಬಂದೆ. ಮಧುರ ಅವ್ರೇ, ಉಂಗ್ರ ಜಂದನ್ ಅವ್ರು ಕೊಡ್ಸೋದ್ರ? ಹಾಯ್ ಎವ್ರಿಬಡಿ. ಜಂದನ್ ಅವ್ರೆ, ನೀವು ಮಧುರ ಅವ್ರು ಕೊಡ್ಸಿರೋ ಉಂಗ್ರ ಬಹು ಪಸಂದ್ ಆಗದೇನಿ. ಅಯ್ಯೋ ಪುಟ್ಮಲಿ ಅವ್ರೆ, ಈ ರಿಂಗ್ ನ ಜಾನಿ ಕೊಡ್ಸಿದ್ದಲ್ಲ, ಗೌಡ್ರು ನಿಮ್ಗೋಸ್ಕರ ಪ್ರೀತಿಯಿಂದ ತಂದಿರೋದು. ಹೋಗಮ್ಮೆ, ನಾನೇ ನಿನಗೋಸ್ಕರ 1 ಲಕ್ಷ ರೂಪಾಯಿ ಕೊಡ್ಬಿಡ್ತಂದಿನಿ. ಪರ್ಸಲ್ಲಿ ನಯಾ ಪೈಸೆ ಇಟ್ಕೊಳ್ದೇ ಇರೋರು ಈ ಉಂಗ್ರನ ಮುಟ್ ನೋಡಕ್ಕೂ ಆಗಲ್ಲ. ಈ ಗೌಡ್ರೆ, ನಿಮ್ಮನ್ನ ನೀವೇನು ಅಂಬಾನಿ ಅನ್ಕೊಂಡ್ಬಿಟ್ಟಿದ್ದೀರಾ? ನಾನು ಮನ್ಸು ಮಾಡಿದ್ರೆ ನಿಮ್ಮ ಪಟ್ಟಾಪಟ್ಟಿ ಚಡ್ಡಿ ಬನ್ನಿ ಅಂಗಡಿ ಸಮೇತ ನಿಮ್ಮನ್ನು ಕೊಂಡ್ಕೊಂಡ್ಬಿಡ್ತೀನಿ. ನೀವು ಅಂದ್ರೆ ಪುಟ್ಮಲ್ಲಿ ಅವ್ರನ್ನು. ವಾ ಅನ್ಯಪ್ನವ್ರೆ, ಮೊದ್ಲು ನೀವು ಒಂದು ಪಟಾಪಟಿ ಚಡ್ಡಿ ಬನ್ನಿ ತಕೊಳ್ಳಿ, ಆಮೇಲೆ ನನ್ನ ಅಂಗಡಿ ಕೊಂಡ್ಕೊಳ್ಳಿ. ಬಾಬಣ್ಣ, ಜಂದನ್ ಅವ್ರ ತಾವ್ ದುಡ್ಡಿದ್ರೆ ತಾನೇ ನಿಮ್ ಅಂಗಡಿ ತಗೊಳಕ್ಕೆ. ಅವ್ರು ಕೆಲ್ಸ ಇಲ್ದಿರೋ ನಾಲಾಯಕ್ ಅಂತ ನಿಮಗ್ ಗೊತ್ತಿಲ್ವಾ? ಪ್ರಪಂಚದಲ್ಲಿ ಎಲ್ಲಾ ಕಂಡಂದ್ರು ಅವ್ರವ್ರ ಹೆಂಡತಿಗೆ ಏನೇನೋ ತಂದು ಕೊಡ್ತಾರೆ. ನೀವು ಮಾತ್ರ ಡೆಡ್ ಆಪೋಸಿಟ್. ನೀವ್ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ತಗೊಳ್ಳಿ ಗೌಡ್ರೆ. ಆಮೇಲೆ ಪುಟ್ಮಲ್ಲಿ ತಗೊಂಡೇಮೆ ನಡೆ ಹತ್ಕೋಗೋ. ಅನ್ಯಪ್ನವ್ರೆ, ಮಲ್ಲಿಯವ್ರ ಮುಂದೆ ನನ್ನ ಮಾನ ಹರಾಜಾಕ್ಬಿಟ್ರು. ಇದಕ್ಕೆ ತಕ್ಕ ಪ್ರತೀಕಾರ ತೀರಿಸ್ಕೋತೀನಿ. ಸ್ವಿಸ್ ಬ್ಯಾಂಕಿನಲ್ಲಿ ದುಡ್ಡಿಟ್ಟಿರುವವರ ಹೆಸರು ಬಸವರಾಜ್ ಕಟ್ಟಿ, ವಿಜಯ್ ಶೆಟ್ಟಿ, ಸತೀಶ್ ಪಿಟ್ಟಿ. ಲೇ ರಾಕಿ, ನಿನ್ಗೆ ಈ ತರ ದುಡ್ಡು ಮಾಡಿ ಸ್ವಿಸ್ ಬ್ಯಾಂಕಲ್ಲಿ ಇಡಬೇಕು ಅಂತ ಅನ್ಸಲ್ವೇನಾ? ಬಡವರ ತಲೆ ಮೇಲೆ ಹೊಡೆದು ಈ ನಮೂನೆ ದುಡ್ಡು ಸಂಪಾದನೆ ಮಾಡಿ ಸ್ವಿಸ್ ಬ್ಯಾಂಕಲ್ಲಿ ಕೂಡಿಡ್ಬೇಕನ್ನುವ ಆಸೆ ನನಗಿಲ್ವಾ? ಆದ ದುಡ್ಡನ್ನು 4 ಜನಕ್ಕೆ ಹಂಚಬೇಕು, ಅದೇ ನನ್ನ ಆಸೆ. ಹಾಗಾದ್ರೆ ಆ ಲಿಸ್ಟಲ್ಲಿ ನಾನೇ ಮೊದಲಿರ್ತೀನ. ನನ್ನ ಲೈಫ್ ಸೆಟ್ಲ್ ಆಗೋ ಥರ ದುಡ್ಡು ಕೊಟ್ಬಿಡ. ಐ ಲೈಕ್ ಇಟ್. ನಿನಗೆ ನಾನು ನಯ ಪೈಸೆ ಕೊಡುದಿಲ್ಲ. ಎಂತದಕ್ಕೆ ಗೊತ್ತುಂಟಾ? ತಲೆ ಮೇಲೆ ಕೂದಲಿಲ್ಲದವರ ನೋಡಿದ್ರೆ ಐ ಡೋಂಟ್ ಲೈಕ್ ಇಟ್. ನಡೀತಿದ್ಯಪ್ಪ ಜಗತ್ತಲ್ಲಿ. ಐ ಲೈಕ್ ಇಟ್. ಜಾನಿ ಬಾಯ್, ಜಗತ್ತಿನ ಬಗ್ಗೆ ನೀವು ಮಾತಾಡ್ತಿದ್ದೀರಾ ಅಂದ್ರೆ ನೀವು ಉದ್ಧಾರ ಆಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಉಂಟು. ಜಾನಿ ಬಾಯ್, ಇವನ್ನೇನು ಕೇಳ್ತೀರಾ? ನಾನು ಹೇಳ್ತೀನಿ ಕೇಳಿ. ಸ್ವಿಸ್ ಬ್ಯಾಂಕಲ್ಲಿ ಯಾರು ದುಡ್ಡು ಇಟ್ಟಿದ್ದಾರೆ ಅಂತ ಪೇಪರಲ್ಲಿ ಬಂದಿದೆ. 10 ಜನ ಬೆಂಗಳೂರವರ ಇದ್ದಾರೆ. ಹೌದಾ? ಕುಡಿಲಿ. ಬಸವರಾಜ್ ಕಟ್ಟಿ, ವಿಜಯ್ ಶೆಟ್ಟಿ, ಸತೀಶ್ ಪೆಟ್ಟಿ,
ಜಿ ಜನಾರ್ದನ್ ಅಂದ್ರೆ ಗೋವರ್ಧನ್ ಜನಾರ್ದನ್ ಯಾಕಾಗಬಾರ್ದು? ಇದನ್ನೇ ಇಟ್ಕೊಂಡು ಪುಟ್ಟಮಲ್ಲಿಯವ್ರ ಮುಂದೆ ನಾನು ದೊಡ್ಡ ಶ್ರೀಮಂತ ಅಂತ ಹೇಳ್ಕೊಂಡು ಅವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಇರೋ ನಾಲಾಯಕ್ ಅನ್ನೋ ಪಟ್ಟನ ಅಳಸಾಕಿ ಪ್ರೇಮಿ ಅನ್ನೋ ಪಟ್ಟಕ್ಕೆ ಕೂತ್ಕೋತೀನಿ. ಜಾನಿ ಬಾಯ್, ಪೇಪರ್ ನಮ್ದು. ಅಮ್ಮ ನಿಮ್ದೆ. ಐ ಲೈಕ್ ಇಟ್. ಹಲೋ ಪ್ರೇಮ್, ನಿನಗೆ CBI ಆಫೀಸರ್ ಯಾರಾದ್ರೂ ಪರಿಚಯ ಇದಾರೇನೋ? ಅದೇ ಕಣೋ, ಸ್ವಿಸ್ ಬ್ಯಾಂಕ್ ಅಮೌಂಟ್ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಸರಿ ಕಣ, ನಿನ್ಗೆ ಯಾರಾದ್ರೂ ಗೊತ್ತಾದ್ರೆ ಹೇಳು, ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಇದ್ಯಾಕೆ ಪುಟ್ಟಮಲ್ಲಿ ಅವರು ಹೀಗೆ ನೋಡ್ತಿದ್ದೀರಾ? ನನ್ನ ಹತ್ರ ಏನಾದರೂ ಹೇಳ್ಕೋಬೇಕು ಅಂತ ಇದ್ರೆ ಹೇಳ್ಕೊಂಬಿಡಿ, ನಾನು ರೆಡಿಯಾಗಿದ್ದೀನಿ. ಇಬ್ರು ಓಡೋಗ್ಬಿಡೋಣ. ಅದು ನಾನು ಹೇಳಿದ್ದು, ನಿಮ್ಮ ಮನ್ಸಲ್ಲಿ ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ಇದ್ರೆ ಹೇಳಿ, ನಾನು ಕರ್ಕೊಂಡು ಹೋಗ್ತೀನಿ. ಆ ಥರ ಆಸೆ ಇದ್ರೆ ನಿಮ್ಗೆ ಯಾಕೆ ಹೇಳಿ, ನಮ್ಮ ಬಾಬಣ್ಣಂಗೆ ಹೇಳ್ತೀನಿ, ಅವರೇ ಕರ್ಕೊಂಡು ಹೋಯ್ತಾರೆ. ಅದ್ಯಾನು CBI ಆಫೀಸರು ಅಂತ ಇದ್ರಲ್ಲ, ಏನ್ ಕರ್ಮಕಾಂಡ ಮಾಡ್ಕೊಂಡಿದ್ದೀರಿ? ಮಾಡ್ಕೋಬೇಕು ಅಂತ ಇದೀನಿ, ಆದ್ರೆ ನೀವು ಒಪ್ಕೋತಿಲ್ವೇ? ಅದು ನಿಮ್ಗೆ ಯಾರಾದ್ರೂ CBI ಆಫೀಸರ್ ಗೊತ್ತಿದಾರ ಅಂತ ಕೇಳಿದೆ. ಅಯ್ಯ, ನಮ್ಮ ಮಟ್ಟಿಗೆ ಗ್ಯಾಸ್ ಹಾಕೋ ಆಫೀಸರ್ ಬಿಟ್ರೆ ಬೇರೆ ಯಾರು ಗೊತ್ತಿಲ್ಲ ಅನ್ನಿ. ನೀವೇನು ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರು ಯಾಕೆ? ಪುಟ್ಟಮಲ್ಲಿ ಅವರೇ, ಈ ವಿಷಯ ನಮ್ಮಿಬ್ರು ಮಧ್ಯದಲ್ಲೇ ಇರಬೇಕು, ನಮ್ಮ ಪ್ರೀತಿ ತರ. ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಸ್ವಿಸ್ ಬ್ಯಾಂಕ್ ಅಲ್ಲಿ ನಂದು 5,000 crore ದುಡ್ಡಿದೆ. ಎಷ್ಟು ಹೇಳಿ? 5,000 ಕೋಟಿ. ಆ ದುಡ್ಡನ್ನ CBI ಅವ್ರ ಕಣ್ ತಪ್ಪಿಸಿ ತರೋದು ತುಂಬಾ ಕಷ್ಟ. ಗೊತ್ತಿರೋರಿದ್ರೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ. ಇದ್ಯಾಕೆ ಪುಟ್ಟಮಲ್ಲಿ ಅವರು ಹೀಗೆ ನಗ್ತಿದ್ದೀರಾ? ನೀವು ನಕ್ರೆ ನನ್ನ ಹೃದಯದ ಬಡಿತಾನೆ ನಿಂತೋಗ್ಬಿಡುತ್ತೆ. ಚಂದನ್ ಅವ್ರೆ, ಒತ್ತಾರೋತರ ನಿಮ್ಗೆ ಬಕ್ರ ಮಾಡಕ್ಕೆ ಅನ್ಬಿಟ್ಟು ಬೇರೆ ಯಾರು ಸಿಗ್ನಿಲ್ವಾ? ನಿಮ್ಗೆ ಸ್ವೀಟ್ ಬ್ಯಾಂಕ್ ಅಲ್ಲಿ 5,000 ಕೋಟಿ ಅದೇ ಅಂತ ನಾನು ನಂಬಲ್ಲ ಅನ್ನಿ. ಪುಟ್ಟಮಲ್ಲಿ ಅವರೇ, ಅದು ಸ್ವೀಟ್ ಬ್ಯಾಂಕ್ ಅಲ್ಲ, ಸ್ವಿಸ್ ಬ್ಯಾಂಕ್. ಹಿಡಿದ್ರಿ ಚಾಡ. ನೀವು ಕೆಲಸನೇ ಮಾಡಲ್ಲ, ನಿಮ್ಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂದದು? ಪುಟ್ಟಮಲ್ಲಿ ಅವರೇ, ನಿಮಗೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಈ ಪೇಪರ್ ನೋಡಿ, ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಸ್ವಿಸ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಇರೋ ಹೆಸರೆಲ್ಲ ಈ ಪೇಪರ್ ಅವ್ರು ಲೀಕ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ. ಜಿ ಜಾ ನಾ ಅರ್ಧ ನಾ ಜಿ ಜನಾರ್ದನ ಅಂದ್ರೆ ನೀವು? ಹೌದು ಪುಟ್ಟಮಲ್ಲಿ ಅವರೇ, ನಾನೇ. ಚಂದನ್ ಅವ್ರೆ, ಅಷ್ಟೊಂದು ದುಡ್ಡು ಇಟ್ಕೊಂಡು ಯಾಕೆ ನಾಲಾಯಕ್ ತರ ಇದ್ದೀರಿ? ಪುಟ್ಟಮಲ್ಲಿ ಅವರೇ, ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ. ನಮ್ಮ ತಾತ ಮೈಸೂರು ಅರಮನೆಯಲ್ಲಿ ಸೈನಿಕರಾಗಿದ್ರು. ಪಕ್ಕದ ರಾಜ್ಯದಲ್ಲಿ ದಂಡೆತ್ತಿ ಯುದ್ಧಕ್ಕೆ ಹೋದಾಗ ಯುದ್ಧ ಗೆದ್ದ ಖುಷಿಗೆ ಮೈಸೂರು ಮಹಾರಾಜರು ನಮ್ಮ ತಾತನಿಗೆ ಇಷ್ಟೊಂದು ದುಡ್ಡು ಕೊಟ್ರು. ಅವರು ಆ ದುಡ್ಡನ್ನ ನನಗೆ ಕೊಟ್ರು. ನಾನು ಎಲ್ಲಿ ಇಟ್ಕೋಬೇಕು ಅಂತ ಗೊತ್ತಾಗದೆ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಬಿಟ್ಟೆ. ಚಂದನ್ ಅವ್ರೆ, ಹಂಗಾರೆ ನೀವು ರಾಜವಂಶಸ್ಥರು, ಇದನ್ನ ಮುಂಚೆ ಯಾಕೆ ಹೇಳಲಿಲ್ಲ? ನನಗೆ ಗೊತ್ತಾಗಿದ್ದೆ ಇವಾಗಲೇ ತಾನೆ. ನಮ್ಮ ತಾತ ಯಾರಿಗೂ ಹೇಳ್ಬೇಡ ಅಂತ ಆಣೆ ಮಾಡಿಸ್ಕೊಂಡಿದ್ರು. ನಿಮ್ಮ ಮೇಲಿನ ಪ್ರೀತಿಗೆ ಇವತ್ತು ಆಣೆನ ಹೊಡೆದ್ಬಿಟ್ಟೆ. ಚಂದನ್ ಅವ್ರೆ, ಮತ್ತ್ಯಾಕೆ CBI ಆಫೀಸರ್ನ ಹುಡುಕ್ತಾ ಇದ್ರಿ? ಅವರೇ, ಪೇಪರ್ ನನ್ನ ಹೆಸರು ಬಂದಿರೋದ್ರಿಂದ ತುಂಬಾ ಜನ ನನ್ನ ಹಿಂದೆ ಬಿದ್ದುಬಿಟ್ಟಿದ್ದಾರೆ. ಯಾರಾದ್ರೂ ಗೊತ್ತಿರೋ CBI ಆಫೀಸರ್ನ ಹುಡುಕಿ ಈ ಕೇಸ್ನ ಮುಚ್ಚಾಕ್ಸ್ಬಿಡೋಣ ಅಂತ. ಚಂದನ್ ಅವ್ರೆ, ಹಂಗಾರೆ ನೀವು ದೊಡ್ಡ ಶ್ರೀಮಂತರು ಅನ್ನಿ. ಹೌದು ಪುಟ್ಟಮಲ್ಲಿ ಅವರೇ, ನಾನು ಮನ್ಸು ಮಾಡಿದ್ರೆ ಇಡೀ ಬೆಂಗಳೂರನ್ನೇ ಕೊಂಡ್ಕೋತೀನಿ, ಜೊತೆಗೆ ನಿಮ್ಮನ್ನು. ಸರಿ ಪುಟ್ಟಮಲ್ಲಿ ಅವರೇ, ದುಡ್ಡನ್ನ ಹೇಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ಮೀಟಿಂಗ್ ಇದೆ, ನಾನು ಹೋಗ್ಬೇಕು. ಬರ್ತೀನಿ. ಬಾಯ್ ಬಾಯ್. ಚಂದನ್ ಅವ್ರಿಗೆ ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡಿದೆ, ಹಂಗಾರೆ ಬೋ ಶ್ರೀಮಂತರು. ಮಧುರ ಅವ್ರೆ, ಹಿಂಗ್ ಕೂಕೊಂಡ್ ಬರ್ಬೇಕು ಅಂತ ತಾನೇ ನೀವು ಒತ್ತಾರೆ ಹೇಳ್ದದು? ಹೌದು, ಮತ್ಯಾಕ್ ಬಂದ್ರಿ? ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ನಮ್ಮನೆಗೆ ಬರಕ್ಕೆ ಇದೇ ನಿಮ್ಮ ಅಂಗಡಿ ಅನ್ಕೊಂಡ್ಬಿಟ್ಟಿದ್ದೀರಾ? ಹಂಗೆಲ್ಲ ಹೇಳ್ಬೇಡಿ ಮಧುರ ಅವ್ರೆ, ಇದು ದೇವಸ್ಥಾನ, ನೀವು ದೇವಿ. ನಿಮ್ಮನ್ನ ಒಲಿಸ್ಗಳ ಗಂಟ 24/7 ಬತ್ತನೇ ಇರ್ತೀನಿ. ಸುಮ್ಮನೆ ನನ್ನ ಹೊಗಳ್ಬೇಡಿ, ನನ್ನ ದೇವಿ ಅಂತೆಲ್ಲ ಕರಿಬೇಡಿ. ಆಯ್ತು ಬಿಡಿ, ಮಹಾದೇವಿ ಅಂತ ಕರಿತೀನಿ. ಮಧುರ ಅವ್ರೆ, ನೀವು ಒತ್ತಾರೆ ಉಗ್ರ ನೋಡಿದಷ್ಟೆಲ್ಲ ಬೇಜಾರು ಮಾಡ್ಕೊಂಡಿದ್ರಲ್ಲ, ಯಾಕ? ನಿಮ್ಗೆ ಗೊತ್ತಲ್ವಾ ಗೌಡ್ರ, ನಂಗೆ ಗಿಫ್ಟ್ ತಗೊಳ್ಳೋದು ಅಂದ್ರೆ ತುಂಬಾ ಇಷ್ಟ. ಬಟ್ ಜಾನ್ ಇಲ್ಲಿ ತನಕ ಸರ್ಪ್ರೈಸ್ ಗಿಫ್ಟ್ ಕೊಟ್ಟೇ ಇಲ್ಲ, ಅದಕ್ಕೆ ಬೇಜಾರಾಯ್ತು. ಮಧುರ ಅವ್ರೆ, ಇದ್ರಲ್ಲೇ ಗೊತ್ತಾಯ್ತದೆ ನಿಮ್ಗೆ ಅಣ್ಣಯ್ಯಪ್ಪನವ್ರ ಮೇಲೆ ಎಷ್ಟು ಬೇಜಾರದ ಅಂತ. ಮಧುರ ಅವ್ರೆ, ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರ್ಬೇಕು ಅಂದ್ರೆ ಅಣ್ಣಯ್ಯಪ್ಪನವ್ರಿಗೆ ಡೈವರ್ಸ್ ಕೊಡ್ಲೇಬೇಕು. ಗೌಡ್ರೆ, ಏನ್ ಹೇಳ್ತಿದ್ದೀರಾ? ಅವ್ರೇನು ಕೊಡ್ಸಿಲ್ಲ ಅಂತ ಡಿವೋರ್ಸ್ ಕೊಡಕ್ಕಾಗುತ್ತಾ?
ಜಾನಿ ನಂಗೆ ಏನೋ ಗಿಫ್ಟ್ ಕೊಡಿಸದೇ ಇರ್ಬೋದು ಆದ್ರೆ ಮರೆಯಕ್ಕಾಗದಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅದ್ರ ಮುಂದೆ ಚಿನ್ನ ಬೆಳ್ಳಿ ವಜ್ರ ಅಲ್ಲ ಏನೇನೂ ಅಲ್ಲ. ಮಧುರವ್ರೆ ಆದ್ರೂ ಅಣ್ಣಪ್ಪನವ್ರು ನಿಮ್ಮ ಪಾಲ್ಗ ಲಕ್ಕಿ ಎಲ್ಲ ಕಂಬುಡಿ. ಹಂಗೇನು ಇಲ್ಲ ಮಾಮಣ್ಣ, ಜಂದನ್ ಅವರು ಮಧುರವ್ರ ಪಾಲ್ಗೆ ಸಾನೆ ಲಕ್ಕಿ ಅನ್ನಿ. ಅದೆಂಗೆ ಹೇಳಿ ಅಮ್ಮೆ? ಅವರು ಸ್ವಿಚ್ ಬ್ಯಾಂಕ್ ಅಲ್ಲಿ ದುಡ್ಡಿಟ್ಟವ್ರೆ. ಅದು ಸ್ವಿಸ್ ಬ್ಯಾಂಕ್ ಅಲ್ಲ ಕಮ್ಮೆ, ಸ್ವಿಸ್ ಬ್ಯಾಂಕ್. ಹಿಡಿದ್ರಿ ಜಾಡ, ಅದ್ರಲ್ಲೇ ದುಡ್ಡಿಟ್ಟವ್ರೆ. ಪುಟ್ಮಲ್ಲಿ ಅವ್ರೆ ಜಾನಿ ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡಿಟ್ಟಿದಾರಂತ ನಿಮಗೆ ಯಾರು ಹೇಳಿದ್ದು? ಜಂದನ್ ಅವರೇ ಹೇಳಿದ್ರು ಅನ್ನಿ. ಆ ಬ್ಯಾಂಕ್ ಅಲ್ಲಿ ಅವರು ದುಡ್ಡಿಟ್ಟಿರೋದಕ್ಕೆ ಪೇಪರ್ ಅಲ್ಲಿ ಅವ್ರ ಹೆಸರು ಬಂದಿತ್ತು, ನನಗೆ ತೋರಿಸಿದ್ರು, ನಾನು ಅದನ್ನ ಓದ್ದೆ ಅನ್ನಿ. 5,000 ಕೋಟಿ ದುಡ್ಡಿದ್ದಂತೆ. ಆಮೇಲೆ ಪುಟ್ಮಲ್ಲಿ ಅಣ್ಣಪ್ಪನವ್ರು ನಿನ್ನ ಸರಿಯಾಗಿ ಕಾಪಿ ಮಾಡಾರ ಕಮ್ಮೆ. ಅವ್ರ ತಮ್ಮ ಬೋಟಿ ತಗೊಳಕ್ಕೆ ಕಾಸಿಲ್ಲ, ಇನ್ ಕೋಟಿಗಟ್ಲೆ ದುಡ್ಡಿದದ, ಕೋಟಿಗೆ ಎಷ್ಟು ಸೊನ್ನ ಅಂತ ಹೋಗಿ ಕೇಳ್ಕೊಂಬೋಗು. ಮಧುರವ್ರೆ ನೀವು ಇದನ್ನ ನಂಬಿರ್ಯಾ? ಪೇಪರ್ ಅಲ್ಲಿ ಅವ್ರ ಹೆಸರು ಬಂದಿದೆ ಅಂದ್ಮೇಲೆ ಹೇಗ್ ನಮ್ದೇ ಇರಕ್ಕಾಗುತ್ತೆ ಗೌಡ್ರೆ? ಸ್ವಿಸ್ ಬ್ಯಾಂಕ್ ಅಲ್ಲಿ ಅವ್ರ ಅಕೌಂಟ್ ಇದ್ರೆ ತಾನೇ ಪೇಪರ್ ಅಲ್ಲಿ ಅವ್ರ ಹೆಸರು ಬರಕ್ ಸಾಧ್ಯ. ಪೇಪರ್ ಬರೋದ್ನೆಲ್ಲ ನಂಬಕಾದ ಮಧುರವ್ರೆ, ಒಂದೊಂದ್ಸಲ ಹೆಸರು ತಪ್ಪಾಗಿ ಬಂದ್ಬಿಡ್ತದ ಏನಿ. ಹಂಗೇನು ಇಲ್ಲ ಮಾಮಣ್ಣ, ಅವ್ರ ಹೆಸರು ಸರಿಯಾಗೇ ಬಂದದೆ. ಅವರು ಆ ದುಡ್ಡನ್ನ ಹೆಂಗ್ ಕಾಪಾಡ್ಕೋಬೇಕು ಅಂತ CBI ಅವ್ರನ್ನ ಹುಡುಕ್ತಾ ಇದ್ರು ಅನ್ನಿ. ಜಾನಿ ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡಿಟ್ಟಿರೋದನ್ನ ನನ್ನ ಹತ್ರ ಯಾಕೆ ಹೇಳಿಲ್ಲ? ಮನೆಗ್ ಬರ್ಲಿ, ಸರಿಯಾಗಿ ಪಾಠ ಕಲಿಸ್ತೀನಿ. ಅಣ್ಣಪ್ಪನವ್ರೆ ನಮಗೆ ಚಳ್ಳೆ ಅಂತ ತಿನ್ಸಕ್ ನೋಡಿರ್ಯಾ? ನಾಳೆ ನಿಮ್ಮ ಮಟ್ಟಿಗೆ ಯಾರು ಬರ್ತಾರೆ ಅಂತ ನೋಡ್ತಾ ಇರಿ. ಹಾಯ್ ಡಾರ್ಲಿಂಗ್. ಡಾರ್ಲಿಂಗ್ ಯಾಕೆ ಮಾತಾಡ್ತಿಲ್ಲ, ಏನಾಯ್ತು? ನಿಮ್ಮಂತ ಮೋಸ್ಕಾರನ್ ಜೊತೆ ಮಾತಾಡಿ ಏನ್ ಪ್ರಯೋಜನ? ನಾನು ಮೋಸ್ಕರನ ಹಾಗಂತ ನಿನ್ಗೆ ಯಾರು ಹೇಳಿದ್ದು? ಯಾರು ಯಾಕೆ ಹೇಳ್ಬೇಕು? ನನಗ್ ಚೆನ್ನಾಗ್ ಗೊತ್ತು ನೀವ್ ನಂಗೆ ಮೋಸ ಮಾಡ್ತಿದ್ದೀರಾ. ದೇವ್ರೆ, ನಾನು ಪುಟ್ಟಮಲ್ಲಿಯವ್ರನ್ನ ಬುಟ್ಟಿಗೆ ಹಾಕೋಬೇಕು ಅಂತಾರೋ ವಿಷಯ ಇವಳು ಗೊತ್ತಾಗ್ಬಿಡ್ತಾ, ಈಗೇನಪ್ಪ ಮಾಡೋದು? ಏನ್ ಯೋಚನೆ ಮಾಡ್ತಿದ್ದೀರಾ? ನೀವೇನೇ ಯೋಚನೆ ಮಾಡೋದು ನನ್ನಿಂದ ಬಚಾವಾಗಕ್ ಆಗಲ್ಲ. ಡಾರ್ಲಿಂಗ್, ಈಗ ನಾನಂತ ತಪ್ಪು ಏನ್ ಮಾಡಿದೆ? ಅದನ್ನ ಆಮೇಲೆ ಹೇಳ್ತೀನಿ. ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಎಷ್ಟು? ಹೋದ್ ವಾರ ಚೆಕ್ ಮಾಡಿದಾಗ 110 ರೂಪಾಯಿ 28 ಪೈಸೆ ಇತ್ತು. ಈ ತಿಂಗಳು ನೀನು ದುಡ್ಡು ಕೊಟ್ಟಿಲ್ವಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ನಾನ್ ಕೇಳಿದ್ದು ಈ ಅಕೌಂಟ್ ಬಗ್ಗೆ ಅಲ್ಲ, ಬೇರೆ ಬ್ಯಾಂಕ್ ಅಲ್ಲಿ ಇರೋ ಅಕೌಂಟ್ ಬಗ್ಗೆ. ಇರೋ ಅಕೌಂಟ್ ಅಲ್ಲಿ ಇಡಕ್ ದುಡ್ಡಿಲ್ಲ, ಇನ್ನೊಂದು ಅಕೌಂಟ್ ಎಲ್ಲಿರ್ಲಿ? ಸುಳ್ಳು ಹೇಳ್ಬೇಡಿ ಜಾನಿ, ನಾನ್ ಕೇಳ್ತಿರೋದು ಸ್ವಿಸ್ ಬ್ಯಾಂಕ್ ಅಕೌಂಟ್ ಬಗ್ಗೆ. ಸ್ವಿಸ್ ಬ್ಯಾಂಕ್ ಅಲ್ಲಿ ನನ್ನ ಅಕೌಂಟಾ? ನಿದ್ದೆ ಮಾಡಕ್ ಮುಂಚೆನೆ ಕನ್ಸ್ ಕಾಣ್ತಿದ್ಯಾ? ನಾನೇನ್ ಕನ್ಸ್ ಕಾಣ್ತಿಲ್ಲ. ಪುಟ್ಮಲ್ಲಿ ಅವರು ನಂಗೆಲ್ಲ ವಿಷಯ ಹೇಳಿದ್ದಾರೆ. ಬ್ಲಾಕ್ ಮನಿ ಇಟ್ಟಿರೋ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಜಿ ಜನಾರ್ದನ್ ಅಂತ ಪೇಪರ್ ಅಲ್ಲಿ ಬಂದಿರೋ ವಿಷಯ ನನಗೆ ಗೊತ್ತು. ಮಧು, ಜಿ ಅಂದ್ರೆ ನಾನು ಒಬ್ನೇನಾ? ಜಿ ಅಂದ್ರೆ ಗೋವರ್ಧನನು ಆಗ್ಬೋದು, ಗೋವಿಂದನು ಆಗ್ಬೋದು, ಗೋಪಾಲನು ಆಗ್ಬೋದು. ಈ ಕತೆ ಎಲ್ಲ ಬೇಡ. ಇಷ್ಟೊಂದು ದುಡ್ಡು ಇಟ್ಕೊಂಡು ನನ್ನ ಆಚೆ ದುಡ್ಡೇ ಕಳಿಸ್ತಿದ್ದೀರಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗಲ್ವಾ? ಮಧು, ನನ್ನ ಹತ್ರ ಯಾವ ದುಡ್ಡು ಇಲ್ಲ, ನನ್ನ ಮಾತು ನಂಬು. ಅದೆಲ್ಲ ನಂಗೆ ಗೊತ್ತಿಲ್ಲ. ನಾಳೆ ಬೆಳಿಗ್ಗೆ ನೀವ್ ನಂಗೆ 20 ಕೋಟಿ ತಂದು ಕೊಡ್ಬೇಕು ಅಷ್ಟೇ. 20 ಕೋಟಿನಾ? ಮಧು, ಅದೇನ್ ಕಡ್ಲೆಕಾಯಿ ಮಂಡಿಲ್ ಸಿಗೋ ಕಡ್ಲೆಕಾಯಿನ ಓದ್ಕೊಂಬರೋಕೆ? ಹೊತ್ಕೊಂಡಾದ್ರೂ ಬನ್ನಿ, ಹೊರಸ್ಕೊಂಡಾದ್ರೂ ಬನ್ನಿ, ಅದೆಲ್ಲ ನನಗ್ ಬೇಕಾಗಿಲ್ಲ. ನಾಳೆ ನನ್ ಕಣ್ ಮುಂದೆ 20 ಕೋಟಿ ಇರ್ಬೇಕು, ಇಲ್ಲ ಅಂದ್ರೆ ನೀವ್ ನಿಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇರ್ಬೇಕು. ಬನ್ನಿ 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 ಬನ್ನಿ. ಮಧುರವ್ರೆ ಇವ್ರಿ CBI ಆಫೀಸರು. ಇವ್ರು CBI ಆಫೀಸರ್ ಆದ್ರೆ ನಾನೇನ್ ಮಾಡ್ಬೇಕು? ಇವ್ರು ಇಲ್ಲಿ ಕರ್ಕೊಂಡ್ ಬನ್ನಿ ಅಂತ ನಿಮ್ಗೆ ಯಾರು ಹೇಳಿದ್ರು? ಅದೇ ಮಧುರವ್ರೆ, ಅಣ್ಣಪ್ಪನವರು ಊರೆಲ್ಲ ಹುಡುಕ್ತಾ ಇದ್ರಲ್ಲ, ಅವರು ಕಷ್ಟ ಆಗ್ಬಾರ್ದು ಅಂತ ನಾನೇ ಕರ್ಕೊಂಬಂದ್ಬಿಟ್ಟಿನಿ. ರೀ ಗೌಡ್ರೆ, ನಾನ್ CBIನೋ ನೀವು CBIನೋ? ನೀವೇ ಸರ್. ಹಾಗಾದ್ರೆ ನನಗೆ ಮಾತಾಡೋಕ್ ಬಿಡಿ. ಖಂಡಿತ. ಮೇಡಮ್, ನಾನು CBI ಆಫೀಸರ್. ನನ್ನ ಹೆಸರು ಟಿಂಕರಿಂಗ್ ಪರಮೇಶ ಅಂತ. ಟಿಂಕರಿಂಗ್ ಅಂದ್ರೆ ನನ್ನ ಕೈಗೆ ಸಿಕ್ಕಾಕೊಂಡ್ರೆ ಟಿಂಕರಿಂಗ್ ಮಾಡಿಸ್ಕೊಂಡ್ರು ಸರಿ ಹೋದಾಗೆ ಅವ್ರ ಮುಖನ ಕೆತ್ ಹಾಕ್ಬಿಡ್ತೀನಿ ಅಂತ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ಕರೀತಾರೆ. ನಿಮ್ಮ ಯಜಮಾನ್ರ ಹೆಸರು ಜಿ ಜನಾರ್ದನ್ ಅಂತ ತಾನೆ? ಹೌದು, ಬಟ್ ಅವ್ರು ಜಿ ಜನಾರ್ದನ್ ಅಂತ ಎಲ್ಲೂ ಯೂಸ್ ಮಾಡಿಲ್ಲ. ಇಲ್ಲಿ ಯೂಸ್ ಮಾಡದೇ ಇರ್ಬೋದು, ಆದ್ರೆ ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಅಕೌಂಟ್ ಅಲ್ಲಿ ಅದೇ ಹೆಸರಿಂದ ಯೂಸ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ವಿಚಾರಣೆ ಮಾಡೋಕೆ ಬಂದಿದ್ದೀನಿ. ಅವ್ರನ್ನ ಸ್ವಲ್ಪ ಕರೀತೀರಾ? ಒಂದ್ ನಿಮಿಷ. ಸರ್ ಕುಂತ್ಕೊಂಡ್ ಮಾತಾಡೋಣ. ಜಾನಿ, ನಂದೇ ಹೆಸರಮ್ಮ.
ಯಾಕಂಗೆ ಕಿರುಚ್ತಿದ್ಯಾ? ಜೋರಾಗಿ ಮಾತಾಡ್ಬೇಡಿ ಜಾನಿ, ಕೆಳಗ್ CBI ಆಫೀಸರ್ ಬಂದಿದ್ದಾರೆ, ಹೋಗೆಲ್ಲಾದ್ರೂ ಬಚ್ಚಿಟ್ಕೊಳ್ಳಿ. ಅವ್ರು ಬಂದ್ರೆ ನಾನೇ ಬಚ್ಚಿಟ್ಕೋಬೇಕು? ನಾವೇನ್ ಕಳ್ಳ ಪೊಲೀಸ್ ಆಟ ಆಡ್ತಿದೀವ? ನಿಮ್ಮ ಹತ್ರ ದುಡ್ಡಿರೋ ವಿಷಯ ಪೇಪರಲ್ಲಿ ಬಂದಿರೋದು ಓದಿ ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದಾರೆ. ಮಧು ನೆನ್ನೆನೆ ಹೇಳದ್ನಲ್ಲ ನನ್ನ ಹತ್ರ ಯಾವ ದುಡ್ಡು ಇಲ್ಲ ಅಂತ. ಮತ್ ಸ್ವಿಸ್ ಬ್ಯಾಂಕ್ ಅಲ್ಲಿ ನಿಮ್ಮ ಅಕೌಂಟ್ ಇದೆ ಅಂತ ಯಾಕೆ ಸುಳ್ಳು ಹೇಳಿದ್ರಿ? ಅದು ನಿನ್ನೆ ಗೌಡ್ರು ಎಲ್ರ ಮುಂದೆ ಮರ್ಯಾದೆ ಕಳೆದ್ರಲ್ಲ, ಸೇರ್ ತಿರ್ಸ್ಕೊಳ್ಳೋಣ ಅಂತ ತಮಾಷೆ ಮಾಡೋಕೆ ಈಗ ಅಂದೆ. ನನಗೇನು ಗೊತ್ತಿತ್ತು ಅದು ಯೂಟ್ಯೂಬ್ ನೋಡ್ಕೊಂಬಂದು ನನ್ನ ಹೆಗ್ಲ ಮೇಲೆ ಕೂತ್ಕೊಳ್ಳುತ್ತೆ ಅಂತ. ನೀವು ಮಾಡೋದೆಲ್ಲ ಇಂಥ ಕೆಲಸನೇ. ಸ್ವಿಸ್ ಬ್ಯಾಂಕ್ ಅಲ್ಲಿ ಇರೋದು ಬ್ಲ್ಯಾಕ್ ಮನಿ ಜಾನಿ, ಅದು ಇಲ್ಲೀಗಲ್. ಅದಕ್ಕೆ ನಿಮ್ ಚಿಕ್ಕಪ್ಪ ನಿನ್ನ ತವ್ರ ಮನೆಗೆ ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ಹೋಗ್ರ ಆಗಿ ಮುದ್ದೆ ತಿನ್ಕೊಂಡು ಬನ್ನಿ. ಮಧು ಪ್ಲೀಸ್ ನೀನೇ ನನ್ನ ಕಾಪಾಡು. ಜಿ ಜನಾರ್ದನ್ ಸಿಗೋ ತನಕ ನೀವು ಅವ್ರ ಕೈಗೆ ಸಿಗ್ಬಾರ್ದು. ಹೋಗೆಲ್ಲಾದ್ರೂ ಬಚ್ಚಿಟ್ಕೊಳ್ಳಿ ಜಾನಿ. ಬಾತ್ರೂಮ್ ಡೋರಿಂದ ಎಸ್ಕೇಪ್ ಆಗಿ. ಗುಡ್ ಐಡಿಯಾ. ಸರ್ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ ಜಾನಿ ಹೆಸರಲ್ಲಿ ಸ್ವಿಸ್ ಬ್ಯಾಂಕಲ್ಲಿ ಯಾವ್ದು ಅಕೌಂಟ್ ಇಲ್ಲ. ನಮಗ್ ಕೂಡ ಅದು ಗೊತ್ತಿರ್ಲಿಲ್ಲ. ಆದ್ರೆ ಅವರೇ ಊರು ತುಂಬಾ ಅದನ್ನ ಪ್ರಚಾರ ಮಾಡ್ಕೊಂಡು ಬರ್ತಿರೋದ್ರಿಂದ ನಾವು ವಿಚಾರಣೆ ಮಾಡೋಣ ಅಂತ ಬಂದ್ವಿ. ಜಾಸ್ತಿ ಏನಿಲ್ಲ, 2 ನಿಮಿಷ ಮಾತಾಡಿ ಕಳಿಸ್ಬಿಡ್ತೀನಿ, ಅದು ಕರೀರಿ. ಸರ್ ನಾನು ನಿಜ ಹೇಳ್ತಾ ಇದ್ದೀನಿ, ಜಾನಿ ಅಕೌಂಟಲ್ಲಿ ದುಡ್ಡು ಇಲ್ಲ. ರೀ, ನಿಮಗೆ ಕನ್ನಡ ಅರ್ಥ ಆಗುತ್ತೆ ತಾನೇ? ಈ ದಿವಲ್ವ ಅಂತ ಕೇಳೋದಕ್ಕೆ ನಾವೀಗ ಬಂದಿರೋದು. ದಯವಿಟ್ಟು ಅವ್ರನ್ನ ಕರೀರಿ. ಗೌಡ್ರೆ, ನಿಮಗೆ ಜಾನಿ ಬಗ್ಗೆ ಚೆನ್ನಾಗಿ ಗೊತ್ತಲ್ವಾ? ಅವ್ರ ಅಕೌಂಟಲ್ಲಿ ದುಡ್ಡಿಲ್ಲ ಅಂತ ಅವ್ರಿಗೆ ಹೇಳಿ. ಮಧುರವ್ರೆ, ನಾ ಹೇಳಿದ್ರೆ ಕೇವಳ ಅಂತವ್ರಲ್ಲ, ಶಾನೆ ಸ್ಟ್ರಿಕ್ಟ್ ಆಫೀಸರು ನೀ. ರೀ, ನೀವೀಗ ಅವ್ರನ್ನ ಕರಿತೀರೋ ಇಲ್ಲ ನಾನೇ ಮೇಲೆ ಹೋಗಿ ಸರ್ಚ್ ಮಾಡಬೇಕು? ಸರ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಜಾನಿ ಮನೇಲಿ ಆಚೆ ಹೋಗಿದ್ದಾರೆ. ಮಧುರವ್ರೆ, ನೀವ್ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ? ಅಣ್ಣಪ್ಪನವ್ರು ಮ್ಯಾಲ ರೂಮ್ ಇರೋದನ್ನ ನಾನೇ ನೋಡಿನಿ. ಮೇಡಮ್, ನೀವು ಹೇಳಿದಾಗೆ ಅವರು ಮನೇಲಿಲ್ಲ. ಅವರು ಬಂದ ಕೂಡಲೇ ನನಗೆ ಫೋನ್ ಮಾಡೋದಕ್ಕೆ ಹೇಳಿ. ತಗೊಳ್ಳಿ ನನ್ನ ವಿಸಿಟಿಂಗ್ ಕಾರ್ಡ್. ಅವ್ರೇನಾದರೂ ಫೋನ್ ಮಾಡಿಲ್ಲ ಅಂದರೆ ಈ ಟಿಂಕ್ರಿಂಗ್ ಪರಮೇಶ ಮತ್ತೆ ಎಂಟ್ರಿ ಕೊಡ್ತಾನೆ. ಮಧುರವ್ರೆ, ನೀವು ಯಾನು ಭಯ ಪಡಕ್ ಹೋಗ್ಬೇಡಿ, ನಾವು ನೀ ನಾನಿಲ್ಲಿದ್ದೀನಿ ಅಂತ ಎಂತ ಖತರ್ನಾಕ್ CBI ಆಫೀಸರ್ಗೂ ಕಂಡುಹಿಡಿಯಕ್ಕಾಗಲ್ಲ. ಇವರು ಎಷ್ಟು ಸುಂದರವಾಗಿದ್ದಾರೆ. ಇವ್ರನ್ನ ಇಷ್ಟು ಹತ್ರದಿಂದ ನೋಡೋದೇ ಒಂದು ಭಾಗ್ಯ. ಕಟ್ಟೆಲ್ಲ ಖಾಲಿ ಖಾಲಿ ಅದೇ. ನಮ್ಮ ಬಾಬಣ್ಣಂಗೆ ಶೋಕೇಸ್ ಖುಷಿ ಅಂತ ಹೇಳ್ಬೇಕು. ಅದು ಶೋಕೇಸ್ ಅಲ್ಲ, ನೆಕ್ಲೆಸ್. ಹಿಡಿದ್ರೆ ಜಾಡ. ಚಂದನವ್ರೆ, ನೀವಾ? ನಿಮ್ಮಂತ ದೇಶದ್ರೋಹಿಗಳನ್ನ ಮಟ್ಟಲ್ಲಿ ಇರಬಾರ್ದು, ಹೋಗಿ ಇಲ್ಲಿಂದ. ಪುಟ್ಮಲ್ಲಿಯವರೇ, ನನ್ನ ಮಾತು ಕೇಳಿ. ನನ್ನ ಹತ್ರ ಯಾವ ದುಡ್ಡು ಇಲ್ಲ. ನಿಮ್ಮನ್ನು ಇಂಪ್ರೆಸ್ ಮಾಡೋಕೆ ಅಂತ ಈ ರೀತಿ ಮಾಡಿಬಿಟ್ಟೆ. ಪುಟ್ಮಲ್ಲಿಯವರೇ, ಇವತ್ತು ಒಂದು ದಿವಸ ಇಲ್ಲಿ ಉಳ್ಕೊಳಕ್ಕೆ ಅವಕಾಶ ಕೊಡಿ, ನಾಳೆ ಬೆಳಿಗ್ಗೆ ಹೊರಟಾಗ್ತೀನಿ. ನೀವೇನಾದ್ರೂ ಇಲ್ಲಿ ಇರೋದು ನಮ್ಮ ಬಾಬಣ್ಣ ನೋಡಿದ್ರೆ ನರಸಿಂಹ ಅವತಾರ ತಾಳ್ಬಿಡ್ತಾರೆ. ಮೊದಲಿನಿಂದ ಜಾಗ ಖಾಲಿ ಮಾಡಿ. ಪುಟ್ಮಲ್ಲಿಯವರೇ, ನನ್ನ ಇಲ್ಲಿರಕ್ಕೆ ಬಿಡ್ಲಿಲ್ಲ ಅಂದ್ರೆ ನಿಮ್ಮ ಬಾಬಣ್ಣನ ಮೇಲೆ ಆಣೆ. ಪುಟ್ಮಲಿ ಅಮ್ಮ, ಪುಟ್ಮಲಿ ನೋಡ್ದ್ಯಾ? ಅಣ್ಣಪ್ಪನವ್ರ ಬೂಟ್ ಆಟಿಕೆನ ಬಯಲು ಮಾಡಾಕ್ಬಿಟ್ಟಿ. ಯಾನ್ ಮಾಡಿದ್ರಿ ಬಾಬಣ್ಣ? ಅಣ್ಣಪ್ಪನವ್ರ ಬಗ್ಗೆ CBIನವ್ರಿಗೆ ಹಾಕೊಟ್ಟಿದ್ದು ನಾನೇ. ಬಾಬಣ್ಣ, ನೀವು ತಿಳ್ಕೊಂಡಂಗೆ ಚಂದನ ಅವ್ರ ತವ ಜಾಸ್ತಿ ದುಡ್ಡಿಲ್ವಂತೆ, ಸುಮ್ಮನೆ ಹೇಳವ್ರೆ. ಅದು ನನಗೂ ಗೊತ್ತು ಕಂಪುಣಮ್ಮೆ, ನನ್ನ ಮುಂದೆ ಕೊಚ್ಕೋತಾರ, ಈಗ ಕೊಚ್ಕೊಳ್ಳಿ. ಆಮೇಲೆ ಪುಟ್ಮಲಿ ಅದನ್ನೆಲ್ಲ ಬುಟ್ಟಕ್ಕಮ್ಮೆ, ಬಸಿ ದಂಡಕ್ಕೆ ಬಾ. ಬಾಬಣ್ಣ, ಇವತ್ತು ನೀವು ನನ್ನ ದಂಡಕ್ಕೆ ಬರಂಗಿಲ್ಲ, ನಾನು ನಿಮ್ಮ ದಂಡಕ್ಕೆ ಬರಲ್ಲ. ನೀನು ಚಂದಾಗಿ ಹೇಳ್ಬೇಕಂತ ತಗೊಳಮ್ಮೆ. ಗಂಡ ಎಂಡ್ರ ದಂಡಕ್ಕೆ ಬರ್ದು ಇನ್ಯಾರ ದಂಡಕ್ಕೆ ಹೋಗ್ಬೇಕು? ನನಗೆ ಅದೆಲ್ಲ ಗೊತ್ತಿದ್ದ. ನೀನು ಬೇಡ ಆದ್ರೂ ಇವತ್ತು ನಾನು ನಿನ್ನ ದಂಡಕ್ಕೆ ಬರೋನಿ. ಬಾ ಬಾ ಬಾ. ಸಾರಿ ಬಾಬಣ್ಣ, ಹೇಳ್ಬೇಡಿ ಅಂತ ಅವ್ರು ನಿಮ್ಮ ಮೇಲೆ ಆಣೆ ಮಾಡಿದ್ರು, ಅದಕ್ಕೆ ಹೇಳಲಿಲ್ಲ. ಆನೆ ಇಟ್ಬಿಟ್ಟು ಇನ್ನೊಂದು ಮಾಡುವಂತಾರೆ, ಮಾಡ್ಬಿಟ್ಟೆ. ಓ ಅಣ್ಣಪ್ಪನವ್ರೆ, ಮರ್ಯಾದೆಯಾಗಿ ನಿಮ್ಮ ಮಟ್ಟಿಕೊಂಡವ್ರು ಸರಿ, ಇಲ್ಲ ಅಂದ್ರೆ CBIನವ್ರಿಗೆ ನಾನೇ ಫೋನ್ ಮಾಡಿ ಬರಕ್ಕೆ ಹೋಗ್ಬಿಡ್ತೀನಿ. ಗೌಡ್ರೆ, ಇವತ್ತೊಂದು ರಾತ್ರಿ ಇಲ್ಲಿ ಇರ್ತೀನಿ, ಬೆಳಗ್ಗೆ ಹೊರಟೋಗ್ತೀನಿ. ಸುಮ್ಮನೆ ಹೋಗಿ. ಬಾಬಣ್ಣ, ಇವತ್ತೊಂದು ರಾತ್ರಿ ಇಲ್ಲಿದ್ದಿದ್ರೆ ಏನಾಯ್ತಿತ್ತು? ಆಯ್ತು, ಕರ್ಸ್ಕಮ್ಮೆ, ನಾನು ಮಧುರ ಅವ್ರ ಎಟ್ಕೋಯ್ತೀನಿ. ಓ ಸಾವುಕಾರ, ಬನ್ನಿ ಬನ್ನಿ. ನಿಮ್ಮ ಅಜ್ಜಿ ಪಿಂಡ ಸಾವುಕಾರ. CBI ಕೈಗೆ ಸಿಕ್ಕಾಕೋತೀರಂತ ನಾನು ಭಯ ಪಡ್ತಾ ಇದ್ರೆ ನೀವು ನನಗೆ ಕಿಂಡಲ್ ಮಾಡ್ತೀರೇನ್ರೋ? ಬಡವರ ಹಣವನ್ನ ಲೂಟಿ ಮಾಡಿ ಸ್ವದೇಶಿ ಬ್ಯಾಂಕಿನಲ್ಲಿ ಮುಚ್ಚಿಟ್ರೆ ಮತ್ತಿನ್ನೆಂತ ಕರೆದು ಸನ್ಮಾನ ಮಾಡ್ತಾರಾ?
ಲೇ ರಾಕಿ, ನನ್ನ ಹತ್ರ ಯಾವ ದುಡ್ಡು ಇಲ್ಲ ಕಣೋ. ನಾನು ಹಿಂದೆನೂ ನಾಲಾಯಕು, ಈಗಲೂ ನಾಲಾಯಕು, ಮುಂದೆನೂ ನಾಲಾಯಕು. ಸಿಕ್ಕಿ ಹಾಕಿಕೊಂಡಾಗ ಎಲ್ಲರೂ ಇದೇ ನಮ್ಮನೆ ಮಾತಾಡೋದು. CBI ಅವ್ರು ಎತ್ತಾಕೊಂಡೋಗಿ ರುಬ್ಬಿದ್ರೆ ಎಲ್ಲೆಲ್ಲಿ ದುಡ್ಡು ಇಟ್ಟಿದ್ದೀರಾ ಅಂತ ನೀವೇ ಬಾಯ್ ಬಿಡ್ತೀರಾ. ಅದೆಲ್ಲ ಇರ್ಲಿ ಕಣ್ರೋ, ನಿಮ್ಮ ಮನೇಲಿ ಬಚ್ಚಿಟ್ಕೊಳ್ಳೋದಕ್ಕೆ ನಂಗೆ ಸ್ವಲ್ಪ ಜಾಗ ಕೊಡ್ರ. ಐ ಡೋಂಟ್ ಲೈಕ್ ಇಟ್. ನಿಮ್ಮಂತವರಿಗೆ ನನ್ನ ಮನೆಯಲ್ಲಿ ಜಾಗ ಕೊಡುದಿಲ್ಲ. ಲೇ ರಾಕಿ, ರಾಕಿ, ನಾನು ನಿಮ್ಗೆ ಜಾಗ ಕೊಡ್ತೀನಿ, ಆದ್ರೆ 1 ಅವರ್ಗೆ 1 ಕೋಟಿ ಕೊಡ್ಬೇಕಾಗತ್ತೆ. 1 ಕೋಟಿನ ಇವಾಗಲೇ ಕೊಡ್ಬೇಕಾ, ಆಮೇಲೆ ಕೊಟ್ರಾಗತ್ತಾ? ಈಗ 5 ಕೋಟಿ ಅಡ್ವಾನ್ಸ್ ಕೊಡಿ, ಮಿಕ್ಕಿದ ಆಮೇಲೆ ಕೊಡಿ. ಚೆಕ್ಕ ಕ್ಯಾಶ? ಕ್ಯಾಶ್ ತಗೋ ಹಂಗಾದ್ರೆ. ಸಾಕ, ಇನ್ನು ಬೇಕಾ? ಜಾನಿ ನೀವಿನ್ನೂ ಇಲ್ಲೇ ಇದ್ದೀರಾ? ನಾನೆಲ್ಲಿ ಹೋಗ್ಲಿ, ನನಗಿರೋಳು ನೀನು ಒಬ್ಳೆ ಹೆಂಡ್ತಿ ತಾನೆ. ನಿಮ್ಮ ಮಾವ ಬರ್ತಿದ್ದಾರೆ, ಅವ್ರ ಹತ್ರ ಹೇಳಿ ನಿಮ್ಗೆ ಇನ್ನೊಂದು ಮದುವೆ ಮಾಡಿಸ್ತಾರೆ. ಮುದು, ನೀನು ಹೇಳ್ದಾಗೆ ನಮ್ಮ ಮಮ್ಮಿ ಮನೆಗೆ ಹೋಗ್ಬಿಡ್ತೀನಿ. ನಿಜವಾದ ಜೀ ಜನರದ್ದು ಸಿಗೋ ತನಕ ಬರಲ್ಲ. ಬನ್ನಿ ಚಾ. ಸರ್ ನೀವು ಮತ್ತೆ ಯಾಕೆ ಬಂದ್ರಿ? ಜಾನಿ ಮನೇಲಿಲ್ಲ. ಮಧುರವ್ರೆ, ನೀವು ಯಾನು ಭಯ ಪಡಬೇಡಿ, ಇವರು ಅಣ್ಣಯ್ಯಪ್ಪನವ್ರನ್ನ ಅರೆಸ್ಟ್ ಮಾಡಕ್ ಬಂದಿಲ್ಲ ಅನ್ನಿ. ಹೌದು ಮೇಡಮ್, ಜಿ ಜನಾರ್ದನ್ ಅನ್ನೋರು ನಿನ್ನೆನೆ ಅರೆಸ್ಟ್ ಆಗಿದ್ದಾರೆ. ಅದನ್ನ ಹೇಳಿ ನಿಮ್ಮ ಹತ್ರ ಸಾರಿ ಕೇಳಕ್ ಬಂದಿದ್ದೀನಿ. ವಾವ್ ಜಾನಿ, ನೀವು ಅಪರಾಧಿ ಅಲ್ಲ ಅಂತ ಇವ್ರಿಗೆ ಗೊತ್ತಾಗಿದೆ. ಬೇಗ ಆಚೆ ಬನ್ನಿ ಜಾನಿ, ಇವ್ರು ನಿಮ್ಮನ್ನ ಅರೆಸ್ಟ್ ಮಾಡಲ್ಲ. ಎಕ್ಸ್ಕ್ಯೂಸ್ ಮೀ, ನನ್ನಂತ ಒಬ್ಬ ಅಮಾಯಕನಿಗೆ ಈ ರೀತಿ ಟಾರ್ಚರ್ ಕೊಟ್ಟಿದ್ದಕ್ಕೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತೇನೆ. ಅದನ್ನ ಆಮೇಲೆ ಹಾಕಿ, ಈಗ ನೀವು ನಮ್ಮ ಜೊತೆ ಆಫೀಸಿಗೆ ಬರಬೇಕು. ಸರ್ ಆ ಹೆಸರನ್ನ ನೆನ್ನೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರಿ. ಏನ್ ಮಾಡೋದು ಮೇಡಮ್, ಕೆಲವು ಸಲ ನಮ್ಮ ಕೆಲಸ ಆಗ್ಬೇಕು ಅಂದ್ರೆ ಸುಳ್ಳು ಹೇಳಲೇಬೇಕಾಗತ್ತೆ. ಈ ದೇಶದಲ್ಲಿ ಸತ್ಯಕ್ಕಿಂತ ಸುಳ್ಳಿಗೆ ಬೆಲೆ ಜಾಸ್ತಿ. ಅದು ಈಗ ನಿಮ್ ಕಣ್ಮುಂದೆನೆ ಸಾಬೀತಾಯ್ತಲ್ಲ. ನಡೀರಿ. 1 ನಿಮಿಷ ನಿಂತ್ಕೊಳ್ಳಿ. ನೀವು ತಪ್ಪು ವ್ಯಕ್ತಿನ ಅರೆಸ್ಟ್ ಮಾಡ್ತಿದ್ದೀರಾ. ಜಿ ಜನಾರ್ದನ್ ಅನ್ನೋರ್ನ ಈಗಾಗಲೇ ದೆಹಲಿ ಪೊಲೀಸ್ ಅವರು ಅರೆಸ್ಟ್ ಮಾಡಿ ಅರ್ಧ ಗಂಟೆ ಆಗಿದೆ. ಇವ್ರು ಅವರಲ್ಲ, ಅವ್ರು ಇವರಲ್ಲ. ಸಾರಿ ಜನಾರ್ದನ್ ಅವರೇ, ಆದ್ರೆ ಇನ್ನು ಮುಂದೆ ಈ ತರ ಹುಡುಗಾಟ ಆಡಬೇಡಿ. ಆಮೇಲೆ ಇದನ್ನೇ ಕೇಸ್ ಮಾಡಿ ಒಳಗೆ ಹಾಕಿ ಬೆಂಡೆತ್ತಬೇಕಾಗತ್ತೆ. ಇದೀಗ ಬಂದ ಬಿಸಿ ಬಿಸಿ ಸುದ್ದಿ, ಅದನ್ನ ಕೇಳಿಸ್ಕೊಂಡು ಮುಂದೆ ಹೋಗಿ. ಜನಗಳ ತಲೆ ಹೊಡೆದು ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡಿಟ್ಟಿರೋರ ಮತ್ತೊಂದು ಲಿಸ್ಟು ನಮ್ಮ ಮುಂದೆ ಇದೆ. ಅದರಲ್ಲಿ ಮುಖ್ಯವಾದವರು RT ನಗರದ ನರೇಶ್ ರಾವ್, ಮಲ್ಲೇಶ್ವರಂನ ಸುರೇಶ್, JP ನಗರದ ಆನಂದ್ ಹಾಗೂ ಮಾಡರ್ನ್ ಕಾಲೋನಿಯ SR ಗೌಡ. ಗೌಡ್ರೆ, ನಿಮ್ ಪೂರ್ತಿ ಹೆಸರೇನು? ಶ್ರೀರಾಮಚಂದ್ರೇಗೌಡ. ಶಾರ್ಟ್ ಕಟ್ ಅಲ್ಲಿ ಕರೆದ್ರೆ SR ಗೌಡ.